ಮಕರ ರಾಶಿಯ ವೀಕ್ಷಕರಿಗೆ ಒಂದು ವಿಶೇಷವಾದಂತಹ ವಿಚಾರ ಅದೃಷ್ಟ ರಹಸ್ಯ ಮಾರ್ಗದರ್ಶನ ಅಂತ. ಮಕರ ರಾಶಿಯವರು ಏನನ್ನು ಮಾಡಿದರೆ ಅವರು ಜೀವನದಲ್ಲಿ ಅವರು ಅದೃಷ್ಟವನ್ನು ನೋಡಬಹುದು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅದರ ವಿಸ್ತಾರವೂ ಸಹ ಇರುವಂಥ ರೀತಿಯಲ್ಲಿ, ಅಂದರೆ ಎಲ್ಲ ವಿಚಾರಗಳನ್ನು ಸೇರಿಸಿಕೊಂಡ ರೀತಿಯಲ್ಲಿ ನಾನು ಈ ವಿಚಾರವನ್ನು ತಿಳಿಸಿರ್ತೇನೆ, ಅಂದರೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ವಿಡಿಯೋ ಬಹಳ ಇಂಪಾರ್ಟೆಂಟು. ಸೊ ಎಲ್ಲ ಯಾರಿಗೆ ಅದೃಷ್ಟ ಬೇಡ, ಪ್ರತಿಯೊಬ್ಬರ ಜೀವನದಲ್ಲಿ ಅದೃಷ್ಟ ಬೇಕು. ಸ್ವಾಮಿ ತುಂಬ ಕಷ್ಟಪಟ್ಬಿಡ್ತೀನಿ, ಜೀವನದಲ್ಲಿ ಏಳಿಗೆನೇ ಕಾಣ್ತಾ ಇಲ್ಲ, ಹೇಳಿ ಸ್ವಾಮಿ ಏನು ಮಾಡಿದ್ರೆ ಜೀವನದಲ್ಲಿ ನಾನು ಏಳಿಗೆ ಆಗ್ತೀನಿ. ಮಕರ ರಾಶಿನ ಜೀವನದಲ್ಲಿ ಏಳಿಗೆ ಆಗಬೇಕಾ, ಅದೃಷ್ಟ ಬೇಕಾ, ಈ ವಿಡಿಯೋನ ಸಂಪೂರ್ಣ ಎಂಡ್ ತನಕ ನೋಡಿ. ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಅದೃಷ್ಟ ಸಿಗುವಂಥ ಮಾರ್ಗದರ್ಶನವನ್ನು ಮಾಡ್ತೇನೆ. ಪರಿಹಾರೋಪಾಯಗಳನ್ನು ಸರಳವಾದಂತಹ ಪರಿಹಾರಗಳನ್ನು ತಿಳಿಸ್ತೇನೆ. ಅದನ್ನು ಅನುಸರಿಸಿ ನೀವು ಏನೋ ಅದೃಷ್ಟವನ್ನು ಪಡಿತೀರಿ. ಯಾಕೆಂದರೆ ನೀವು ನೋಡ್ತಾ ಇರ್ತೀರ, ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಅದೃಷ್ಟವಶಾತ್ ಅವ್ರಿಗೆ ಒಳ್ಳೆ ಜಾಬ್ ಸಿಕ್ಬಿಡ್ತು, ಅದೃಷ್ಟವಶಾತ್ ಮದುವೆ ಆಗೋಯಿತು, ಅವರಿಗೆಲ್ಲ ಅದೃಷ್ಟ. ಏನು ಸ್ವಾಮಿ ವಿದೇಶದಲ್ಲಿ ಕೆಲಸ ಮಾಡ್ತಾನೆ ನನ್ನ ಕ್ಲಾಸ್ಮೇಟ್ ಗೊತ್ತಾ, ಏನು ಅದೃಷ್ಟ ಒಂದು, ಎಂಥ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾನೆ, ಏನು ಅದೃಷ್ಟ ಒಂದು. ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಸ್ವಾಮಿ, ಏನು ಅದೃಷ್ಟ ಅಂತೀರಾ. ನನ್ನ ಫ್ರೆಂಡು ನಾವಿಲ್ಲಿ ಒದ್ದಾಡ್ತಾ ಇದೀವಿ, ಅವ್ನು ಬಿಸ್ನೆಸ್ ನೋಡ್ರೆ ತಲೆ ತಿರುಗೋಗ್ಬಿಡುತ್ತೆ. ನನ್ನ ಫ್ರೆಂಡಿಂದೇ ಅದೃಷ್ಟ ಸ್ವಾಮಿ, ಮನೆ ತಗೊಂಡ, ಸೈಟ್ ತಗೊಂಡ, ಮನೆ ಕಟ್ಟಿಸ್ದ, ಮಕ್ಕಳಾಯಿತು, ಏನೋ ಒಂದು. ಬರೀ ಕಂಡೋರ ಅದೃಷ್ಟ ನೋಡಿಕೊಂಡೇ ನೀವು ಚಿಂತೆ ಮಾಡ್ತಾ ಎಷ್ಟು ದಿನ ಇರ್ತೀರಾ, ನಿಮಗೆ ಅದೃಷ್ಟ ಬೇಡವೇ? ಸೊ ನಿಮ್ಮ ಜೀವನದಲ್ಲಿ ಏನು ಮಾಡಿದ್ರೆ ನಿಮಗೆ ಅದೃಷ್ಟ ಸಿಗುತ್ತೆ ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು. ಮಕರ ರಾಶಿಯವ್ರಿಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಅಲ್ವಾ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿಬಿಡಿ. ದಯವಿಟ್ಟು ಶೇರ್ ಮಾಡಿ. ನಿಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ, ಇದನ್ನು ಶೇರ್ ಮಾಡಲೇಬೇಕು ಈ ವಿಡಿಯೋನ. ನೀವು ಪ್ರತಿಯೊಬ್ಬ ಮಕರ ರಾಶಿಯವರು ಉದ್ಧಾರ ಆಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಏನು ಮಾಡಬೇಕು ಅನ್ನುವಂಥದ್ದು. ಹಾಗೂ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮೇಲ್ಗಡೆ ಫಾಲೋ ಅಂತ ಬಟನ್ ಇರುತ್ತೆ, ಫಾಲೋ ಅಂತ ಬಟನ್ ಅದನ್ನು ಕ್ಲಿಕ್ ಮಾಡ್ಕೊಂಡು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಬಿಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇದನ್ನಲ್ಲದೆ ಏನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ನೂ ಆದಷ್ಟು ಜಾಸ್ತಿ ಓದ್ತಾ ಇರ್ತಾನೆ. ಕೆಲವರಿಗೆ ಸಾಧ್ಯವಾದಾಗ ಸಮಯಾವಕಾಶ ಸಿಕ್ಕಿದಾಗ ರಿಪ್ಲೈ ಸಹ ಮಾಡ್ತೇನೆ ನಾನು, ಆಯ್ತಲ್ವಾ. ಖಂಡಿತವಾಗಿ ಒಳ್ಳೆಯದಾಗಲಿ. ಏನೇ ವಿಷಯ ಇದ್ದರೂ ಕಮೆಂಟ್ ಮಾಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಕರ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ಎರಡು ಪ್ರಮುಖವಾದ ವಿಚಾರಗಳನ್ನು ತಿಳಿಸ್ತೇನೆ. ಅದರಲ್ಲಿ ಮೊದಲನೆಯದು ಬರೀ ಮಕರ ರಾಶಿಯವರಿಗಷ್ಟೇ ಅಲ್ಲ, ಯಾವುದೇ ರಾಶಿ ಯಾವುದೇ ನಕ್ಷತ್ರದವರಿಗಾದರೂ ಸಹ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಅದೇ ಭಾಗ್ಯ ದೇವತೆ, ಭಾಗ್ಯ ಸೂಕ್ತ ಮಂತ್ರ ಅಂತ ಇದೆ. ಈಗ ನೀರಿನ ಒಡೆಯ ಯಾರು? ಜಲಾಧಿಪ ವರುಣ. ವರುಣಮೂರ್ತಿ ನೀರಿಗೆ ಒಡೆಯ. ಬೆಂಕಿಗೆ ಅಗ್ನಿದೇವ, ಗಾಳಿಗೆ ವಾಯುದೇವ. ಹೀಗೆ ಅದೃಷ್ಟಕ್ಕೆ ಭಾಗ್ಯದೇವ, ಭಾಗ್ಯ ಸೂಕ್ತ. ಆ ಭಾಗ್ಯ ದೇವತೆಯನ್ನು ಆರಾಧನೆ ಮಾಡಬೇಕು. ಅದಕ್ಕೋಸ್ಕರ ವಿಶೇಷವಾದ ಮಂತ್ರವೇ ಇದೆ, ಸೂಕ್ತ ಮಂತ್ರಗಳೇ ಇದೆ, ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಈ ಭಾಗ್ಯ ಸೂಕ್ತ ಮಂತ್ರವನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಒಂದು ಅಪ್ಲೋಡ್ ಮಾಡಿ ಲಿಂಕನ್ನು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಾಗಿರಬಹುದು, ಕಮೆಂಟ್ ಸೆಕ್ಷನಲ್ಲಾಗಿರ್ಬೋದು ಕೊಡ್ತೇನೆ ನಾನು. ಸೊ ದಯವಿಟ್ಟು ಪ್ರತಿ ದಿವಸ ಕನಿಷ್ಠ 3 ಬಾರಿ, ಬೆಳಗ್ಗೆ ಸ್ನಾನ ಆದ ತಕ್ಷಣ 3 ಬಾರಿ ಆದರೂ ಆ ಭಾಗ್ಯ ಸೂಕ್ತ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ ಜೀವನದಲ್ಲಿ ಅದೃಷ್ಟ ಬರುತ್ತೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಸೂಕ್ತ ಮಂತ್ರ ಅದು. ಅದೇ ಮಂತ್ರದಿಂದ ಹೋಮವನ್ನು ಮಾಡಿ ಆ ಮಣಿಯನ್ನು ಅಭಿಮಂತ್ರಣೆ ಮಾಡಿ ಧಾರಣೆ ಮಾಡಿಕೊಂಡ್ರೆ ಇನ್ನು ಎಷ್ಟು ಪವರ್ಫುಲ್ ಆಗಿರಬಹುದು. ಅದು ಸಹ ಅದೃಷ್ಟ ಇದೆ. ನಿಮಗೆ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ ನಾನು ನಿಮಗೆ, ಆಯ್ತಲ್ವಾ. ಇನ್ನೂ ಬಹಳ ಮುಖ್ಯವಾಗಿ ಎರಡನೇ ಭಾಗಕ್ಕೆ ಬರೋಣ. ಸರಳವಾದ ಉಪಾಯಗಳು ಮಕರ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟವನ್ನು ಪಡೆಯಲು ಅಂತ. ಸೊ ಏನು ಮಾಡಬೇಕಾಗ್ತದೆ ನೋಡಿ, ಒಂದೊಂದಾಗಿ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತೇನೆ. ಅದರಂತೆ ನೀವು ಪ್ರಯತ್ನ ಮಾಡಿ, ಅದನ್ನು ಮಾಡಲಿಕ್ಕೆ ದಯವಿಟ್ಟಾಗಿ ಪ್ರಯತ್ನ ಮಾಡಿ. ನೀವು ಖಂಡಿತವಾಗಿ ಆಗ್ತದೆ, ನೀವು ಪ್ರಯತ್ನ ಮಾಡಬೇಕು. ಯತ್ನೇ ಕೃತೆ ಕೋತ್ರ ದೋಷ ಅಂತ ಹೇಳ್ತೇವೆ ನೋಡಿ. ದೇವಮೂಲೆ ಅಂತ ಇರುತ್ತಲ್ಲ, ಈಶಾನ್ಯ ಭಾಗ ಅಂತ ಕರಿತೀವಲ್ಲ. ಸೊ ದೇವಮೂಲೆನ ಸ್ವಲ್ಪ ಜಾಸ್ತಿ ಬಳಸಿ. ನೀವು ಏನೇ ತೀರ್ಮಾನ ತಗೊಂಡಿದ್ರು ಮನೆಯ ದೇವಮೂಲೆ ದಿಕ್ಕಿಗೆ ಹೋಗಿ ಕೂತ್ಕೊಂಡು ತಗೊಳ್ತದ್ದು, ಅಥವಾ ದೇವಮೂಲೆ ಕಡೆ ಮುಖ ಹಾಕ್ಕೊಂಡು ಕೂತ್ಕೊಂಡು ನಿಮ್ಮ ನಿರ್ಧಾರಗಳು ತಗೊಳ್ಳುವಂಥದ್ದು. ಏನೇ ವ್ಯವಹಾರ ಮಾಡಿದ್ರು ದೇವಮೂಲೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ. ಈಶಾನ್ಯ ಮೂಲೆ ಅಂತೀವಿ, ದೇವಮೂಲೆ ಅಂತ. ಸೊ ಈಶಾನ್ಯ ಮೂಲೆ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ದಿಕ್ಕಾಗಿರುತ್ತೆ. ಅದೇ ರೀತಿಯಲ್ಲಿ ಹಸಿರು ಬಣ್ಣವನ್ನು ಬಳಸಿದ್ರೆ ತುಂಬ ಒಳ್ಳೆಯದು, ಅಥವಾ ಗಿಡಗಳನ್ನು ಜಾಸ್ತಿ ಬಳಸ್ತಕ್ಕಂಥದ್ದು. ಹಸಿರಾಗಿದ್ದರೆ ಹಸಿರೇ ಉಸಿರು ಅಂತಾರಲ್ಲ, ಅದೇ ರೀತಿ ನಿಮ್ಮ ಪಾಲಿಗೆ ಮಕರ ರಾಶಿಯವರಿಗೆ ಹಸಿರೇ ಅದೃಷ್ಟ ಅಂತ, ಆಯ್ತಲ್ಲ. ಅದೃಷ್ಟದ ಬಣ್ಣವೇ ನಿಮಗೆ ಹಸಿರು. ಅದೇ ಜೊತೆಗೆ ಒಂದು ಗ್ರೀನ್ ಕಲರ್, ಒಂದು ಹಸಿರು ಬಣ್ಣದ
ನೀವು ಒಂದು ದಾರವನ್ನು ಕೈಯಲ್ಲಿ ಕಟ್ಕೊಂಡ್ರು ಕೂಡ ತುಂಬ ಪವರ್ಫುಲ್. ಹಸಿರು ಬಣ್ಣದ ದಾರ, ಒಂದು 6 ಎಳೆ ದಾರ ಗೊತ್ತಲ್ವ, ಅದನ್ನು ದಾರದುಂಡೆ 6 ಎಳೆ ಇರುತ್ತದೆ ಹಿಂಗೆ ಹೇಳಿದ್ರೆ. ಸೊ ಅದನ್ನು ವಿಷ್ಣುಮೂರ್ತಿ ದೇವಸ್ಥಾನ ಆದರೂ ರಾಮ, ಕೃಷ್ಣ, ವೆಂಕಟೇಶ್ವರ, ರಂಗನಾಥ ಎಲ್ಲರೂ ವಿಷ್ಣು ದೇವಸ್ಥಾನಗಳಲ್ಲಿ ಅದನ್ನಿಟ್ಟು ಒಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಅದನ್ನು ಕೈಯಲ್ಲಿ ಕಟ್ಕೊಂಬಿಡಿ. ತುಂಬ ಪವರ್ಫುಲ್ ಆಗಿರ್ತದೆ, ನಿಮಗೆ ಅದೃಷ್ಟ ಕೊಡ್ತಕ್ಕಂಥದ್ದಾಗಿರ್ತದೆ ನಿಮ್ಮ ಪಾಲಿಗೆ ಅಂತ ನಾನು ಹೇಳುವಂಥದ್ದು. ಸೊ ಅದನ್ನು ಸಿಂಪಲ್ ಟಿಪ್ಸ್ ಎಲ್ಲರೂ ಸಹ ಮಾಡಬಹುದಾಗಿರ್ತದೆ. ಆಮೇಲೆ ತುಳಸಿ ಪೂಜೆ, ಪ್ರತಿಯೊಬ್ಬ ಮಕರ ರಾಶಿಯವರು ಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ತುಳಸಿ ಪೂಜೆಯನ್ನು ಮಾಡಬೇಕು. ಯಾವ ಮಕರ ರಾಶಿಯವರು ತುಳಸಿ ಪೂಜೆ ಮಾಡ್ತಾರೋ ಅವರು ಖಂಡಿತವಾಗಿ ಅದೃಷ್ಟ ಆಗುತ್ತೆ. ಸೊ ಹೆಚ್ಚು ಮನೆ ತುಂಬ ತುಳಸಿ ಗಿಡಗಳನ್ನು ನೆಟ್ಬಿಡಿ. ತುಂಬ ಪಾಟಲ್ಲಿ ಜಾಗ, ಮಣ್ಣಿಗೆ ಜಾಗ ಅಂದರೆ ಪಾಟ್ಗಳು ತಂದುಬಿಡಿ. ಎಷ್ಟು 5, 6, 10 ಪಾಟ್ಗಳು ತಂದುಬಿಟ್ಟು ಎಲ್ಲ ತುಳಸಿ ಅದ್ಭುತವಾಗಿ, ಅದು ಕೃಷ್ಣ ತುಳಸಿ ಎಲ್ಲ ಗ್ರೀನ್ ಕಲರ್ ಹಸಿರು ತುಳಸಿಯನ್ನೇ ಬೆಳೆಸಬೇಕು. ಸೊ ತುಳಸಿಯನ್ನು ಬೆಳೆಸಿ, ಆ ತುಳಸಿ ಜಾಸ್ತಿ ಇದ್ದರೆ ಬೇಕಾದ್ರೆ ಅದನ್ನು ನೀವೇ ಕಟ್ ಮಾಡಿ 2 ದಳ ಇರಬೇಕು ಒಂದು ತುಳಸಿಗೆ, ಆ ಥರ ಬೇಕಾದ್ರೆ ಸಂಗ್ರಹ ಮಾಡಿ ಆ ಒಂದು ತುಳಸಿ ದಳಗಳಲ್ಲಿ ಮಹಾವಿಷ್ಣುವಿಗೆ ಅರ್ಚನೆಯನ್ನು ಮಾಡಿಸಿ. ಮನೆ ಹತ್ರ ಯಾವುದೇ ರಂಗನಾಥ ಅಥವಾ ನರಸಿಂಹ, ರಾಮ, ಕೃಷ್ಣ ಈ ಥರ ವಿಷ್ಣು ಸಂಬಂಧಿತ ದೇವಸ್ಥಾನಗಳಿದ್ದರೆ ಅಲ್ಲಿ ಬುಧವಾರ ದಿವಸ ಅರ್ಚನೆಯನ್ನು ಮಾಡಿಸಿ. ತುಂಬ ಅನುಕೂಲವಾಗಿರುತ್ತೆ. ಇನ್ನು ಹೆಸರು ಕಾಳದು ಉಸುಳಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು, ಹೆಸರು ಕಾಳದ ಉಸುಳಿ ಮಾಡಿ ಆ ಒಂದು ವಿಷ್ಣು ಸಂಬಂಧಿತ ದೇವಸ್ಥಾನಕ್ಕೆ ಹೋಗಿ ಅದನ್ನು ನೈವೇದ್ಯ ಮಾಡಿಸಿ. ಬುಧವಾರ ದಿವಸ ಅದನ್ನೇ ಹಂಚಿ ಎಲ್ಲರಿಗೂ. ಹೆಸರುಬೇಳೆ ಪಾಯಸ ಮಾಡಿಸಿ, ಅದನ್ನು ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ನೈವೇದ್ಯ ಮಾಡಿಸ್ಬಿಟ್ಟು ಬುಧವಾರ ದಿವಸ ಹಂಚಿ. ಖಂಡಿತ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನುವಂಥದ್ದು ಬಂದೇ ಬರ್ತದೆ, ಆಯ್ತಲ್ವಾ. ಇನ್ನು ಕ್ಷೇತ್ರ ದರ್ಶನಗಳು ನಿಮಗೆ ತುಂಬ ಅದೃಷ್ಟವನ್ನು ಕೊಡಲಿದೆ. ಅದರಲ್ಲಿ ವಿಶೇಷವಾಗಿ ತಿರುಪತಿ. ನಾನು ಹೇಳ್ತೀನಿ, ಮಕರ ರಾಶಿಯವರಿಗೆ ತಿರುಪತಿ, ತಿರುಮಲ ವೆಂಕಟೇಶ್ವರ ಸ್ವಾಮಿ ಕೊಡುವಷ್ಟು ಅದೃಷ್ಟ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಅದೃಷ್ಟವನ್ನು ಕೊಡ್ತಾನೆ ನಿಮಗೆ. ಏನಂದರೆ ಸಿಂಪಲ್, ಬುಧವಾರದ ದಿವಸ ನೀವು ನಡ್ಕೊಂಡು ಬೆಟ್ಟ ಹತ್ತಬೇಕಷ್ಟೆ. ಅದು ಶ್ರೀವಾರಿ ಮೆಟ್ಟು ಅಂತ ಚಿಕ್ಕದಿದೆ, ಅದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ. ತಿರುಪತಿಯಿಂದ ತಿರುಮಲಕ್ಕೆ ನಡ್ಕೊಂಡು ಬೆಟ್ಟ ಹತ್ತಿ ಬುಧವಾರದ ದಿವಸ ನೀವು ವೆಂಕಟೇಶ್ವರನ ದರ್ಶನ ಮಾಡಿದ್ರಿ ಅಂತಾದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವೋ ಅದೃಷ್ಟ. ಸೊ ವೆಂಕಟೇಶ್ವರ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ದೇವರಾಗಿರ್ತಾನೆ. ಸೊ ಇದೆಲ್ಲ ಒಂದಿಷ್ಟು ವಿಶೇಷವಾದ ರಹಸ್ಯಮಯ ವಿಚಾರಗಳು ನೀವು ತಿಳ್ಕೊಂಡ್ರೆ ನಿಮ್ಗೆ ಆಗ್ತಕ್ಕಂಥದ್ದು. ಮಕರ ರಾಶಿಯವರು ಚೆನ್ನಾಗಿ ಮಾತಾಡ್ತೀರಿ, ನಿಮ್ಮ ಮಾತೇ ನಿಮಗೆ ಅದೃಷ್ಟವನ್ನು ತಂದುಕೊಡ್ತದೆ. ಬುಧ ಚೆನ್ನಾಗಿರ್ಬೇಕಷ್ಟೇ ಜಾತಕದಲ್ಲಿ, ಆಯ್ತಲ್ವಾ. ಇನ್ನೂ ಸ್ವಲ್ಪ ಚೆನ್ನಾಗಿ ಜಾತಕ ಚೆನ್ನಾಗಿರ್ತಕ್ಕಂಥವ್ರು ಮಕರ ರಾಶಿಯವರು ಬಲಗೈ ಕಿರು ಬೆರಳಿನಲ್ಲಿ ಒಂದು 3 ಕ್ಯಾರೆಟ್ ಪ್ಲಸ್ ಇರತಕ್ಕಂತಹ ಪಚ್ಚೆ ರತ್ನವನ್ನು ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಉಂಗುರ ಮಾಡಿಸಿ ಹಾಕ್ಕೊಂಡ್ರು ಕೂಡ ಅದು ಕೂಡ ಎನರ್ಜೈಸ್ ಆಗಿರಬೇಕು. ಸೊ ಅದನ್ನು ಶುದ್ಧೀಕರಣ ಮಾಡಿ ಆ ರತ್ನದಲ್ಲಿ ಪಾಸಿಟಿವ್ ಎನರ್ಜಿನ ಚೆಕ್ ಮಾಡಿಕೊಂಡು ರತ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಉಂಗುರ ಮಾಡಿಸ್ಕೊಂಡು ಅದನ್ನು ಶುದ್ಧಿ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿಕೊಂಡು ಅದನ್ನು ಬಲಗೈ ಕಿರುಬೆರಳಲ್ಲಿ ಹಾಕ್ಕೊಂಡ್ರು ಕೂಡ ನಿಮಗೆ ತುಂಬ ಅದೃಷ್ಟ ಬರಲಿದೆ. ಸೊ ಈ ಥರ ಹಲವಾರು ವಿಚಾರಗಳಿದೆ. ವಿಷ್ಣು ಸಹಸ್ರನಾಮ ಮಕರ ರಾಶಿಯವರು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಒಂದ್ಸಲ ವಿಷ್ಣು ಸಹಸ್ರನಾಮ, ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಬಂದು ಒಂದ್ಸಲ ವಿಷ್ಣು ಸಹಸ್ರನಾಮ ಓದ್ಕೊಂಡು ಮಲ್ಕೊಂಬಿಟ್ರಿ ಅಂತಂದರೆ ನಿಮ್ಮ ಜೀವನದಲ್ಲಿ ಏನ್ರಿ ಅದೃಷ್ಟ, ಅದ್ಭುತವಾಗಿ ಅದೃಷ್ಟ ಇರ್ತದೆ ನಿಮಗೆ. ಸೊ ಇದೆಲ್ಲ ಸಿಂಪಲ್ ಆದ ಪರಿಹಾರಗಳು, ನೀವು ಮಾಡ್ಕೊಳ್ಬಹುದಾದಂತಹ ಪರಿಹಾರಗಳು ಇದೆಲ್ಲ ನಾನು ಹೇಳ್ತಿರೋವಂಥದ್ದು. ಇಲ್ಲ ಇನ್ನೂ ಪವರ್ಫುಲ್ ಆದ ಪರಿಹಾರಗಳು ಬೇಕು, ಅದನ್ನು ಭಾಗ್ಯ ಸೂಕ್ತ ಅಂದ್ರಲ್ಲ, ಅದ್ರದ್ದು ಹೋಮ ಪ್ರಸಾದ ಅಂದ್ರಲ್ಲ, ಅಂದರೆ ಅದು ವಿಶೇಷವಾದಂತಹ ಒಂದು ಇದಿದೆ. ಆ ವಿಶೇಷವಾದ ಪರಿಹಾರವು ಸಹ ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಅದು ಗುರುಪೂರ್ಣಿಮೆ ಥರ, ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯರ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ರತ್ನ ಏನಿದೆಯಲ್ಲ, ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರೂ ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸ್ಬೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ. ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ, ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ ಅದ್ಭುತವಾದಂತಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲವೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.